ಸನ್ಸೆಟ್ ಆಗ್ತಾ ಅದು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಫುಲ್ ಆರೆಂಜ್ ಕಲರಲ್ಲಿದೆ. ಏನಾಗಿದೆ? ಹೊಳೆಯಲ್ಲಿ ಬಿದ್ದಿರೋದ? ಉಸಿರಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅದೇನು ಕಥೆನೋ ಗೊತ್ತಿಲ್ಲ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸೀನ್ ಏನಪ್ಪ ಅಂತಂದರೆ, ನಾವು ಆ್ಯಕ್ಚುಲಿ ಲಾಂಗ್ ರೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ತುಂಬ ದಿನ ಆದಮೇಲೆ. ನಾವು ಹೋಗ್ತಿರೋ ಜಾಗ ಯಾವುದು ಅಪ್ಪ ಅಂತಂದರೆ ಮಡಿಕೇರಿ ಕೂರ್ಗು ಆ ದಾರಿ. ಸ್ವಲ್ಪ ಅಂದರೆ ಹೋಗಿದ್ದೀನಿ ತುಂಬ ಸಲ. ಇವತ್ತು ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಆ ಕಡೆಗೆ ಹೋಗ್ತಾಯಿದ್ದೀನಿ. ನಾವು ಇವಾಗ ನೆಲಮಂಗಲ ರೋಡಲ್ಲಿದ್ದೀವಿ. ನೆಲಮಂಗಲ ಟೋಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ. ಇವಾಗ ಟೈಮು ಆಲ್ರೆಡಿ ಆಗಿದೆ, 2 ಗಂಟೆ ಆಗಿದೆ. ನಾವು ಹೊರಟಿರೋದೇ ಲೇಟು. ಏನಕ್ಕೆ ಅಂದರೆ ನಾವು ಆ್ಯಕ್ಚುಲಿ ಪಾಂಡಿಚೇರಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಸಮ್ಮರು ಈ ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತಂದರೆ ಪಾಂಡಿಚೇರಿ ಎಲ್ಲ ಇವಾಗ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳಿ. ಆ ಥರ ಇದೆ, ಬಿಸಿಲು ಸಿಕ್ಕಾಪಟ್ಟೆ ಹೊಡೆಯುತ್ತೆ ಅಲ್ಲಿ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ತಣ್ಣಗೆ ನೇಚರ್ ಇರೋಂಥ ಜಾಗ ನೋಡೋಣ ಅಂದ್ಬಿಟ್ಟು ಕೂರ್ಗೆ ಹೋಗ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟು ನಾವು ನೆಲಮಂಗಲದಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದಿರ್ಬೋದು ಅಷ್ಟೇ. ಇಲ್ಲಿಂದ ಹೊರಟಿದ್ದೀವಿ. ಏನಂದರೆ ಇವತ್ತು ನಾಳೆ ಇವಾಗ ಹೋದರೆ ಏನು ಅಷ್ಟೊಂದು ನಿನ್ನೆ ನೈಟ್ ಆ್ಯಕ್ಚುಲಿ ಹೊಡ್ಬೇಕು ಅಂದ್ಕೊಂಡಿದ್ದೀವಿ ನಾವು. ಬಟ್ ನೈಟು ಸ್ವಲ್ಪ ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ಇವತ್ತು ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಆದರೆ ಮಧ್ಯಾಹ್ನ ಆಗಿದೆ. ಇವಾಗ ಊಟದ ಟೈಮು ಆ್ಯಕ್ಚುಲಿ. ಈ ಟೈಮಲ್ಲಿ ಊಟ ಮಾಡಿಕೊಂಡು ಹೊರಡ್ತಾ ಇರೋದು. ಬನ್ನಿ ಹೋಗೋಣ. ಇವಾಗ ನೆಕ್ಸ್ಟು ನಾವು ಆ್ಯಕ್ಚುಲಿ ಕುಣಿಗಲ್ಲು, ಮಾಮೂಲಿ ನೀವು ಹಳೆ ವ್ಲಾಗೆಲ್ಲ ನೋಡಿರ್ತೀರ. ಈ ಹಾಸನ ರೋಡಿಗೆ ಬಂದರೆ ಕುಣಿಗಲ್ಲು ಅಲ್ಲಿ ಒಂದು ತಾಜ್ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದನೇ ಹೊರಡೋದು ನಾವು. ಅದಕ್ಕೆ ಇವಾಗ ನೆಕ್ಸ್ಟು ಕುಣಿಗಲ್ಲಲ್ಲಿ ಊಟ ಮಾಡ್ಕೋತೀವಿ. ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ, ಈ ಕಡೆ ಹಾಸನ ಕಡೆಯಿಂದ ಯಾಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ತೀರ. ಹಾಸನ ಕಡೆಯಿಂದ ಏನಕ್ಕೆ ಅಂದರೆ ಮೈಸೂರು ರೋಡು ಹೋಗ್ಬೋದು. ಬಟ್ ಏನಂದರೆ ಅಲ್ಲಿ 2 ವೀಲರು ಬಿಡ್ತಾ ಇಲ್ವಲ್ಲ, ಆ ಸರ್ವಿಸ್ ರೋಡಲ್ಲಿ ಹೋಗೋಷ್ಟೊತ್ತಿಗೆ ಅಲ್ಲೇ ಪೂರ್ತಿ ದಿನ ಹೋಗ್ಬಿಡ್ತದೆ, ಮೈಸೂರು ರೀಚ್ ಆಗೋಷ್ಟೊತ್ತಿಗೆ. ಅದಕ್ಕೆ ಈ ಹಾಸನ ರೋಡ್ ಅಂದರೆ ಹಾಸನ ರೋಡಿಂದ ಹೋದರೆ ಮತ್ತು ಮೈಸೂರು ರೋಡ್ಗೆ ಹೋದರೆ ಒಂದು 20-25 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಈ ರೂಟ್ ಸ್ವಲ್ಪ ಲಾಂಗ್ ಆಗುತ್ತೆ, 25 ಕಿಲೋಮೀಟ್ರು. ಅದರಿಂದ 25 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ. ಅಂದರೆ ರೋಡು ನೀಟಾಗಿದೆಯಲ್ಲ, ಅದರಿಂದ ಈ ರೋಡಿಗೆ ಬಂದಿರೋದು ನಾವು. ಮೈಸೂರು ರೋಡ್ಗೆ ಹೋದರೆ ಹಿಂಸೆ ಗುರು, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಸರ್ವಿಸ್ ರೋಡಲ್ಲಿ ಎಷ್ಟು ದೂರ ಅಂತ ಹೋಗೋದು ಹೇಳಿ. ಅದಕ್ಕೇ ಹೊರಟಿದ್ದೀವಿ ಗುರು. ಇವತ್ತು ಇನ್ನೂ ಇವಾಗ ಕೂರ್ಗೆ ಹೋಗ್ತಿದ್ದೀವಲ್ಲ, ಒಳ್ಳೊಳ್ಳೆ ಪ್ಲೇಸ್ಗಳು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಹೋಗ್ತಾ ಇರೋದು. ನೋಡಿ ನಿಮ್ಗೆ ತೋರಿಸ್ತೀನಿ ಒಳ್ಳೊಳ್ಳೆ ಜಾಗ, ಮಸ್ತು ಸ್ವಲ್ಪ ಹಿಡನ್ ಜಾಗ ಹುಡ್ಕೋಕ್ಕೆ ಟ್ರೈ ಮಾಡ್ತೀವಿ ಕೂರ್ಗಲ್ಲಿ. ತೋರಿಸ್ತೀನಿ ಬನ್ನಿ, ಮುಂದೆ ಸಿಗೋಣ. ಸ್ವಲ್ಪ ಊಟ ಮಾಡೋ ಟೈಮಲ್ಲಿ ಸಿಗ್ತೀನಿ ಬನ್ನಿ. ಹಲೋ ಸ್ನೇಹಿತರೆ, ಇಲ್ಲಿ ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಮೈಕ್ದು ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನಮ್ಮದು ಮುಗೀತು ಊಟ ಎಲ್ಲ. ಇಲ್ಲಿ ತಾಜ್ ಹೋಟೆಲ್ಲು, ಇಲ್ಲಿಂದನೇ ಇವಾಗ ಮುಗಿಸ್ಕೊಂಡು ಊಟ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಹೊಡ್ತಾ ಇರೋದು. ಇವಾಗ ನಾವು ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ, ಇದ್ರ ಹತ್ರ ಇದ್ದೀವಿ, ಕುಣಿಗಲ್ ಹತ್ರದಿಂದ ಹೊರಟಿದ್ದೀವಿ. ಅಂದರೆ ಇಲ್ಲಿಂದ ಅಂದರೆ ಕುಣಿಗಲ್ ಅಂದರೆ ಎಕ್ಸಾಕ್ಟ್ ಕುಣಿಗಲ್ಲಲ್ಲ, ಇದ್ರ ಹತ್ರ ಬೈಪಾಸ್ ಹತ್ರ ಬರುತ್ತೆ ಇದು. ಇಲ್ಲಿಂದ ಕುಣಿಗಲ್ ಎಕ್ಸಾಕ್ಟ್ 7 ಕಿಲೋಮೀಟ್ರ್ ಏನೋ ಬರುತ್ತೆ ಅಷ್ಟೇ. ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ನಾವೇನು ಇಲ್ಲಿ ಇದ್ದೀವಲ್ಲ, ಈ ಜಾಗದಿಂದ ಕರೆಕ್ಟಾಗಿ 200 ಕಿಲೋಮೀಟ್ರ್ ಇದೆ ನಮ್ಮ ಲೊಕೇಶನ್ಗೆ, ಅಂದರೆ ಮಡಿಕೇರಿಗೆ. ಆಲ್ಮೋಸ್ಟ್ ಅದೇ 2 ಅವರ್ ತೊಗೋಬೋದು. 2 ಅವರ್ ತೊಗೊಂಡ್ರೆ ಈವ್ನಿಂಗ್ ಟೈಮಲ್ಲಿ ನಾವು ಒಂದು 7-7:30 ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ. ಅಷ್ಟು ಲೇಟ್ ಆಗುತ್ತೆ. ನೋಡುವ ಇನ್ನೂ ಏನಾಗಿದೆ ಅಂತ. ಬಿಸಿಲು ಮತ್ತು ಸಿಕ್ಕಾಪಟ್ಟೆ ಇದೆ, ಅದರಿಂದ ಗಾಡಿ ಓಡಿಸೋದು ಕಷ್ಟ ಆಗ್ತಿದೆ.
ಅಲ್ಲಿಂದ ಬಂದಿದ್ದೀವಿ ಗುರು, ಒಂದು 40-45 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇವಾಗ ಆ್ಯಕ್ಚುಲಿ ನಮ್ಮದು ಪೆಟ್ರೋಲ್ ಫ್ಯೂಲ್ ಲೋ ಆಗಿತ್ತು ಸಿಕ್ಕಾಪಟ್ಟೆ, ಅಂದರೆ ನೋಡ್ಕೊಂಡಿರಲಿಲ್ಲ, ಸ್ವಲ್ಪ ಮುಂದೆ ಬಂದುಬಿಟ್ವಿ. ಇದರಿಂದ ಇವಾಗ ಪೆಟ್ರೋಲ್ ಹಾಕಿಸ್ಕೋಬೇಕು. ಮತ್ತು ಇಲ್ಲಿಂದ ಮೈಕು ಕೂಡ ರೆಡಿ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ನೀವು ವಾಯ್ಸ್ ಕೇಳ್ತೀರಾ. ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ನೋಡುವ. ಫುಲ್ ಟ್ಯಾಂಕ್ ಮಾಡಿ ಅಣ್ಣ, ನಿಧಾನಕ್ಕೆ ಹಾಕಿ. ತಿರಿಸೇವೇನಾ ಇದು? ಪೆಟ್ರೋಲ್ ಹಾಕಿಸ್ಕೊಂಡು ಆಯಿತು ಗುರು. ಇಲ್ಲಿಂದ ಒಂದು 145 ಕಿಲೋಮೀಟರ್ಸ್ ಏನೋ ಇದೆ ಹಿರಿಸೇವೆ. ಇನ್ನು ಹಾಸನ ಎಲ್ಲ ಟಚ್ ಆಗಿಲ್ಲ, ಇನ್ನು ಹಾಸನ್ಗೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಅದೇ ಇನ್ನೊಂದು 45 ಕಿಲೋಮೀಟರ್ಸ್ ಹೋಗಿ ಅಲ್ಲೆಲ್ಲರೂ ಸ್ಟಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಇರುತ್ತೆ. ಆಮೇಲೆಲ್ಲ ಸ್ವಲ್ಪ ಇವಾಗ ಏನು ಬೇಜಾರಾಗ್ತಿರೋದು ಅಂತಂದರೆ ಬಿಸಿಲು ಕೂಡ ಸರಿಯಾಗಿ ಹೊಡಿತಾ ಇದೆ. ಎತ್ತಿ ಮೇಲೆ ಇದೆ ಬಿಸಿಲು, ಕರೆಕ್ಟಾಗಿ ಎದುರುಗಡೆ ಇದೆ. ಇವಾಗ ಮೋಡ ಮುಚ್ಕೊಂಡಿದೆ ಅಷ್ಟೇ, ಬಟ್ ಹೆವಿ ಬಿಸಿಲು ಹೊಡಿತಿದೆ. ಅದರಿಂದ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗ್ತಿದೆ. ಬಿಸಿಲು ಕಮ್ಮಿ ಆಗಿಬಿಟ್ರೆ ಆರಾಮಾಗಿ ಹೊಡ್ಕೊಂಡು ಹೋಗ್ಬಿಡ್ಬೋದು. ಈಗೇನು ನೋಡಿ, ಇವಾಗ ಎಷ್ಟಾಗಿದೆ ಟೈಮು 4:15. ನಾವು ಕುಣಿಗಲ್ ಬಿಟ್ಟಿದ್ದು 3:15, ಅಂದರೆ ಒಂದು 3/4 ಅವರಲ್ಲಿ ಒಂದು 65 ಕಿಲೋಮೀಟ್ರ್ ಹೊಡೆದಿದ್ದೀವಿ ಅಷ್ಟೇ. 60 ಇನ್ನೂ ಜಾಸ್ತಿ ಹೊಡಿಬೋದಿತ್ತು, ಆದರೂ ಏನಂದರೆ ಬಿಸಿಲು ಹೆವಿ ಹೊಡಿತಾ ಇರೋದ್ರಿಂದ ಅಷ್ಟು ಹೊಡಿಯೋಕೆ ಆಗ್ತಾಯಿಲ್ಲ. ನೋಡುವ, ಇನ್ನು ಸ್ವಲ್ಪ ಹೊತ್ತಷ್ಟೇ ಬಿಸಿಲೆಲ್ಲ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಬೇಕಾದ್ರೆ ಆರಾಮಾಗಿ ಹೊಡಿಬೋದು. ಯಾಕಂದರೆ ನಮ್ಗೆ ಇವತ್ತೆಲ್ಲ ಟೈಮ್ ಐತೆ, ಆರಾಮಾಗಿ ಹೋಗ್ಬೋದು. ಇನ್ನು ಬೇಜಾನ್ ಟೈಮ್ ಇದೆ. ನಾಳೆನೂ ಇಲ್ಲೇ ಇರ್ತೀವಲ್ಲ, ಏನು ತೊಂದರೆ ಏನಿಲ್ಲ. ನೋಡುವ, ಬಿಸಿಲು ಕಮ್ಮಿ ಆಗಲಿ. ಆ್ಯಕ್ಚುಲಿ ನಾವೇನಂದರೆ ಬೇರೆ ರೋಡಲ್ಲಿ ಬಂದ್ಬಿಟ್ವಿ. ಅಂದರೆ ನಾವು ಈ ರೋಡು ಇವಾಗೇನು ಯೂಟರ್ನ್ ತೊಗೊಂಡಿದ್ವಿ, ಇದು ಎಕ್ಸಾಕ್ಟ್ ಹೋಗ್ಬೇಕಾಗಿರೋದು. ಈ ಕಡೆಯಿಂದ ಹೋದರೆ ಹಾಸನ ಮೇಲಿಂದ ಕರ್ಕೊಂಡು ಹೋಗುತ್ತೆ. ಹಾಸನ ಒಳಗಿಂದ ಹೋಗಿ ಮತ್ತೆ ಇನ್ನೊಂದು ರೌಂಡ್ ಹಿಂಗೆ ತಿರ್ಗಾಡ್ಕೊಂಡು ಬರಬೇಕು. ಈ ದಾರಿ ಆದರೆ ಸ್ವಲ್ಪ ಡೈರೆಕ್ಟು ಚಂದ್ರಪಟ್ಟಣ ಮೇಲಿಂದ ಕರ್ಕೊಂಡು ಹೋಗ್ಬಿಡುತ್ತೆ. ಇದು ಹತ್ರ ಆ್ಯಕ್ಚುಲಿ. ಈ ಬಿಸಿಲೆಲ್ಲ ಇರ್ತಾ ಇರಲಿಲ್ಲ ಅಂದರೆ ನಮಗೇನು ಅನ್ನಿಸ್ತಾ ಇರಲಿಲ್ಲ ಗುರು. ಬಿಸಿಲಿರೋದಕ್ಕೇ ನಮ್ಗೊಂಥರ ಹಿಂಸೆ ಆಗ್ತಿದ್ರು. ಮೈಲ್ಡಾಗಿ ಇದ್ದಿದ್ರೆ ಮಸ್ತಾಗಿ ಹೋಗ್ಬೋದಾಯಿತು. ಇದು ಯಾವುದು ಮೈಲ್ಡು ಇಲ್ಲ, ಬೋಲ್ಡು ಇಲ್ಲ, ಫುಲ್ಲು ಹಾಟು. ಹೆಂಗೆ ಹೊಡಿತೈತೆ ನೋಡಿ. ಸೂರ್ಯಜಿ ಮುಂದೆನೇ ಐತೆ, ಇಲ್ಲೇ ಎದುರುಗಡೆನೆ. ಇನ್ನೂ 1 ಅವರ್ ಆದರೂ ಬೇಕು ಅದು ಇಳಿಯೋದಕ್ಕೆ. 1 ಅವರ್ ಹೋದರೆ ಪರ್ಫೆಕ್ಟಾಗಿ ತಣ್ಣಗೆ ಹೊಡಿತದೆ. 1 ಅವರ್ವರೆಗೂ ಹಿಂಗೆ ಇರುತ್ತೆ ಬಿಸಿಲು. ಜಾಗರು ಹೊಳೆ ನರಸೀಪುರ ಅಂತ ಅನಿಸುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಬೇರೆ ಇದೆ ಇಲ್ಲಿ. ಇಲ್ಲಿಂದ ಒಳಗಿಂದ ಆ್ಯಕ್ಚುಲಿ ಹಾಸನ ಮೇಲಿಂದ ಬಂದರೆ ಹೈವೇ ಫುಲ್ಲು ಹೊಡಿಬೋದು. ಆಮೇಲೆ ನೋಡಿದ್ರೆ ಫುಲ್ಲು ರೋಡ್ ಸರಿ ಇಲ್ಲ, ಒಂಥರ ಹಳ್ಳ ದಿಣ್ಣೆ ಹಂಸು ಜಾಸ್ತಿ ಸಿಕ್ಕಾಪಟ್ಟೆ ಇದೆ. ಇದು ಹೊಳೆ ನರಸೀಪುರ ಅಂತ ಅನಿಸುತ್ತೆ. ಇದಾದಮೇಲೆ ರೋಡು ಚೆನ್ನಾಗಿರ್ಬೋದು ಅನ್ನೋ ನನ್ನ ಭಾವನೆ. ನೋಡುವ ಯಾವ ಥರ ಇದೆ ಅಂತ, ಚೆನ್ನಾಗಿದೆಯಾ ಇಲ್ಲ ಹಿಂಗೆ ಹಾಳಾಗಿ ಹೋಗಿದೆಯಾ ಅಂತ. ಇನ್ನು ನಮಗೆ ಏನಂತಂದರೆ ಟೀ ಎಸ್ಟೇಟು ಆ ಥರ ಎಲ್ಲ ಏನು ಸಿಕ್ಕಿಲ್ಲ. ಇನ್ನೂ 95 ಕಿಲೋಮೀಟರ್ಸ್ ಇದೆ. ಬಟ್ ಟೈಮಿಂಗ್ಸ್ ಮಾತ್ರ 2 ಅವರ್ಸ್ ತೋರಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ರೋಡ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಬಟ್ 95 ಕಿಲೋಮೀಟರ್ಸ್ಗೆ 2 ಅವರ್ಸ್ 17 ಮಿನಿಟ್ಸ್ ತೋರಿಸ್ತಾ ಇದೆ ಅಂತಂದರೆ ರೋಡು ಪಕ್ಕ ಹಾಳಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲೇ ಅರ್ಥ. ಅದು ಮೈಸೂರು ಮೇಲೆ ಬರ್ಬೋದಿತ್ತಾ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ಈ ರೋಡ್ಗಳು ನೋಡೋದ ಮೇಲೆ ಹಂಗೆ ಅನ್ನಿಸ್ತಾ ಇದೆ. ಏನು ಲೆಕ್ಕಾಚಾರನೋ ಗೊತ್ತಿಲ್ಲ.
ಸ್ನೇಹಿತರೆ, ಇವಾಗ 5:15 ಆಗಿದೆ. ಸೂರ್ಯ ಮುಳುಗ್ತಾ ಇರೋ ಟೈಮು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ವೆದರ್ ಎಲ್ಲ ಪೀಸ್ ಆಗಿದೆ ನೋಡಿ. ಈ ಥರ ಇರಬೇಕು ಹಳ್ಳಿ ವೆದರು, ಫುಲ್ಲು ಒಂಥರ ಮಸ್ತಾಗೆ. ಇಲ್ಲಿಂದ 84 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗುರು. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಅರ್ಕಲ್ಗೂಡು ರೋಡ್ ಹತ್ರ ಇದ್ದೀವಿ. ಇಲ್ಲಿಂದ 83 ಕಿಲೋಮೀಟ್ರ್ ತೋರಿಸ್ತದೆ. ಇವಾಗ ಏನಂತಂದರೆ ಇವಾಗ ಓಡ್ಸೋಕ್ಕೆ ಮಜಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇವಾಗ ಸೂರ್ಯ ಮುಳುಗೋ ಟೈಮು, ಬಿಸಿಲು ಹೊಡಿಯಲ್ಲ ಅಷ್ಟೊಂದು, ತಣ್ಣಗಿರುತ್ತೆ ವೆದರು. ಇನ್ನೊಂದು ಅರ್ಧ ಗಂಟೆ ಹೋಗ್ಬಿಟ್ರೆ ಇನ್ನೂ ಪೀಸ್ ಆಗಿಬಿಡುತ್ತೆ, ಮಸ್ತಾಗಿರುತ್ತೆ ಓಡಿಸೋದಕ್ಕೆಲ್ಲ. ಅಂದರೆ ಸ್ವಲ್ಪ ಕತ್ಲೆ ಆಗುತ್ತೆ, ಬಟ್ ಓಕೆ, ಆರಾಮಾಗಿ ನಿಮ್ಮದಾಗಿ ಹೋಗ್ಬೋದು. ಶೆಕೆಗಿಂತ ಬಿಸಿಲಲ್ಲಿ ಹೋಗೋದಕ್ಕಿಂತ ಈ ಥರ ಆರಾಮಾಗಿ ಹೋಗೋದು ಇನ್ನೂ ಬೆಟರ್ ಅಲ್ವಾ. ಅಷ್ಟೇ, ಏನು ಇದೆಲ್ಲ ಬಿಸಿಲೇ ಅಲ್ಲ, ಇದು ನೆಮ್ಮದಿಯಾಗಿ ಹೋಗ್ಬೋದು. ಈ ಸಂಜೆ ಟೈಮಲ್ಲಿ ಈತ ವಾತಾವರಣದಲ್ಲಿ ಆರಾಮಾಗಿ ಹೋಗ್ತಾ ಇದ್ದರೆ ಮಸ್ತು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ, ಇದು ಲೈಫು ಆ್ಯಕ್ಚುಲಿ. ಎಲ್ಲ ಕೆಲಸ ಕಮಿಟ್ಮೆಂಟು ಅದು ಇದು ಎಲ್ಲ ಬಿಟ್ಟು ಬಂದು ಈ ಥರ ಜಾಗದಲ್ಲಿ ಬಂದ್ಬಿಟ್ರೆ ಅಯ್ಯೋ ಒಂಥರ ಸ್ವರ್ಗ ಸಿಕ್ದಂಗೆ ಆಗ್ಬಿಡೋದೆ ನಮಗಂತೂ. ಬರ್ತಾ ನೋಡಿ ಹೆಂಗಿದೆ, ಸನ್ಸೆಟ್ ಆಗ್ತಾಯಿದೆ. ಎಷ್ಟು ಸಗರ ಕಾಣ್ತಾ ಇದೆ ಗೊತ್ತಾ, ಮಸ್ತಾಗಿ ಕಾಣ್ತಾ ಇದೆ. ತೋರಿಸ್ತೀನಿ ನೋಡಿ ಅಲ್ಲಿ ಮುಂದೆ ಸ್ವಲ್ಪ ನೋಡಿ, ಸನ್ಸೆಟ್ ಆಗ್ತಾ ಇರೋದು ಎಷ್ಟು ಸಗರ ಕಾಣ್ತಾ ಇದೆ. ಫುಲ್ ಆರೆಂಜ್ ಕಲರಲ್ಲಿದೆ ನೋಡಿ, ಏನು ಮಸ್ತಾಗಿ ಕಾಣ್ತಾ ಇದೆ. ಸನ್ಸೆಟ್ ಆಗ್ತಾ ಇರೋದು ಸೂಪರ್ ಆಗಿದೆ ಅಲ್ವಾ. ನಾವಿನ್ನೇನು ಹತ್ರ ಬಂದ್ಬಿಟ್ವಿ. ಇನ್ನು 38 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 38 ಬಟ್ 57 ಮಿನಿಟ್ಸ್ ತೋರಿಸ್ತಾ ಇದೆ ಹೋಗೋದಕ್ಕೆ, ಬರೀ 38 ಕಿಲೋಮೀಟರ್ಗೆ. ಈ ರೋಡು ಅಷ್ಟು ಚೆನ್ನಾಗಿದೆ ಅಂತ ಅರ್ಥ, ಅಷ್ಟೊತ್ತು ತೋರಿಸ್ತಾ ಇದೆ ಅಂದರೆ. ರೋಡು ಚಿಕ್ಕ ರೋಡ್ ಬೇರೆ, ಹಳ್ಳ ದಿಣ್ಣೆ ಗಿಣ್ಣೆ ಎಲ್ಲ ಇದೆ, ಅದರಿಂದ ಟೈಮು ಅಷ್ಟೊಂದು ಹಿಡಿತಾ ಇದೆ. ನಮ್ದು ಇನ್ನೊಂದು ಏನಂತ ಅಂದರೆ ತುಂಬ ಸ್ಟಾಪ್ಗಳು ಆಗ್ತಾಯಿದೆ. ಆದರೆ ಮಧ್ಯದಲ್ಲಿ ಬ್ರೇಕ್ ತೊಗೊಳೋದಕ್ಕೆ. ನನ್ನ ಗಾಡಿದು ಹಿಂದೆ ಸೀಟ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು. ನಾವು ಬೇರೆ ಬಂದಿರೋದು ಇಬ್ಬರೂ ದಪ್ಪಗೆ ಬಂದಿರೋದು, ಏನಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಫುಲ್ಲು ಬ್ಯಾಕ್ ಊಸ್ಟ್ ಆಗ್ಬಿಡುತ್ತೆ ಹಂಗೆ. ಅದರಿಂದ ಅವಾಗ ಬ್ರೇಕ್ ಕೊಟ್ಟು ಬರಬೇಕು. ಅಂದರೆ ಸ್ಟಾರ್ಟಿಂಗ್ ಒಂದು 100-150 ಕಿಲೋಮೀಟ್ರ್ ಹೊಡೆದ್ಬಿಟ್ವಿ, ಆಮೇಲೆ 50 ಕಿಲೋಮೀಟ್ರ್ ಕೂತ್ಕೊಳ್ಳೋಕ್ಕಾಯ್ತಲ್ಲ. ಗ್ಯಾಪ್ ಕೊಟ್ಟರು ಮಧ್ಯದಲ್ಲಿ 50 ಕಿಲೋಮೀಟ್ರ್ ಮತ್ತೆ ಇದಾಗ್ತಿದೆ, ಫುಲ್ಲು ಬ್ಯಾಕೆ ಊಸ್ಟ್ ಆಗ್ಬಿಡ್ತಿದೆ. ಅದರಿಂದ ಸ್ಟಾಪ್ ಕೊಟ್ಟು ಬರೋಷ್ಟೊತ್ತಿಗೆ ಇಷ್ಟ ಆಗ್ತಾಯಿದೆ. ಏನು ಅಷ್ಟೊಂದು ನನಗೆ ಆ್ಯಕ್ಚುಲಿ ಡ್ರೈವಿಂಗ್ ಸೀಟಲ್ಲಿ ಅಷ್ಟೊಂದೇನು ಸ್ಟ್ರೈನ್ ಆಗೋಲ್ಲ, ಯಾಕಂತಂದರೆ ನಾವು ಡ್ರೈವಿಂಗಲ್ಲಿ ಫೋಕಸ್ ಮಾಡ್ತಾ ಇರ್ತೀವಲ್ಲ, ನಮಗೇನು ಅಷ್ಟೊಂದು ಗೊತ್ತಾಗಲ್ಲ, ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಹಿಂದೆ ಕೂತಿರ್ತಾರಲ್ಲ ಅವ್ರಿಗೆ ಮಾತ್ರ ಹೆವಿ ಹಿಂಸೆ ಅಂದ್ಕೊಳ್ಳಿ, ಆಗಲ್ಲ ನೋಡಿ. ಆಲ್ಮೋಸ್ಟ್ ಇವಾಗ 6:20 ನೋಡುವ, ಅಲ್ಲಿ ಹೋಗಿ ಇನ್ನೂ ಹೋಮ್ ಸ್ಟೇ ಹುಡ್ಕೋಷ್ಟೊತ್ತಿಗೆ ಇನ್ನೂ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡೋಣ ಯಾವ ಥರ ಆಗುತ್ತೆ ಏನಾಗುತ್ತೆ, ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಮ್ ಸ್ಟೇ ಅಂದರೆ ಹೋಮ್ ಸ್ಟೇ ಎಷ್ಟಾಗುತ್ತೆ, ಯಾವ ಥರ ಇದೆ, ಏನು ಕಾಸ್ಟ್ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ಎಲ್ಲ ಪೂರ್ತಿ. ಏನೋ ಆಗಿದೆ ಇಲ್ಲಿ ಅನಾಹುತ, ಏನು ಅಂತ ಗೊತ್ತಿಲ್ಲ. ಫುಲ್ ಡೆಡ್ ಆಗಿಬಿಟ್ಟಿರೋ ಥರ ಬಿದ್ದೋಗ್ಬಿಟ್ಟು ಅವನು ಆಟೋಯಿಂದ ಎತ್ತಿ ಆಂಬುಲೆನ್ಸ್ ಕಳಿಸಿ ಮಾಡ್ತಿರ್ತಾರೆ. ಅವನು ಸರಿಯಾಗಿ ಅವನ ಸೈಜು ಏನಾಗಿದೆ ಅಂತ ಗೊತ್ತಿಲ್ಲ. ಏನಾಗಿರೋದಣ್ಣ, ಏನಾಗಿರೋದು?
ಏನಾಗಿದೆ? ಹೊಳೆಯಲ್ಲಿ ಬಿದ್ದಿರೋದು. ಹೊಳೆಯಲ್ಲಿ ಬಿದ್ದು ಹಿಂಗಾಗಿರೋದು ಇದೆಲ್ಲ ಸೀನ್ಗಳು. ಅದಕ್ಕೆ ನೀರಲ್ಲಿ ಈಜಾಡಕ್ಕೆ ಹೋದಾಗ ಸ್ವಲ್ಪ ಹುಷಾರಾಗಿ ಈಜಾಡಬೇಕು. ನೋಡಿ ಅವನು ಆ ಸೈಜ್ ಅವನ್ನ ಎತ್ತೋದಕ್ಕೂ ತುಂಬ ಕಷ್ಟ ಆಗ್ತಿದೆ. ನೀರಲ್ಲಿ ಬಿದ್ದಿರೋದು, ಉಸಿರಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೇನು ಕಥೆನೋ ಗೊತ್ತಿಲ್ಲ. ಎಮರ್ಜೆನ್ಸಿಗೆ ತೊಗೊಂಡು ಹೋಗೋರೆ. ದೇವ್ರು ಕಾಪಾಡಿದ್ರೆ ನಾವು ಹೇಳ್ಬೋದು. ಅದೃಷ್ಟ. ನೀರಲ್ಲಿ ಬಿದ್ದಿರೋದಂತೆ, ಹೊಳೆಯಲ್ಲಿ ಬಿದ್ದಿರೋದಂತೆ, ಗೊತ್ತಿಲ್ಲ ಎಲ್ಲಿ ಅಂತ. ಆಟೋಯಿಂದ ಆಂಬುಲೆನ್ಸ್ಗೆ ಹಾಕಿ ಕಳಿಸಿದ್ರು. ಫೈನಲಿ ಗುರು ಮಡಿಕೇರಿ ರೀಚ್ಡ್. ಮಡಿಕೇರಿಗೆ ಬಂದಿದ್ದೀವಿ. ಇವಾಗ ಏನಂದರೆ ಹೋಮ್ ಸ್ಟೇಗೆ ವೇಟಿಂಗು. ಅಂದರೆ ಯಾರೋ ಬರ್ತೀನಿ ಅಂತಿದ್ದಾರೆ ತೋರಿಸೋದಕ್ಕೆ, ಅವ್ರಿಗೋಸ್ಕರ ಕಾಯ್ತಾಯಿದ್ದೀವಿ. ನಾವು ನಮ್ಮ ದೋಸ್ತು ಇಬ್ಬರು ಕೂತಿದ್ದೀವಿ. ಏನಂತೀರಾ? ದೇವರು ಒಳ್ಳೇದು ಮಾಡಿದ್ರು ಎಲ್ಲ ಓಕೆ, ಬೇರೆದು ಯಾಕೆ? ಅದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ನೋಡುವ ಏನಾಗುತ್ತೆ ಅಂದ್ಬಿಟ್ಟು. ಹೋಮ್ ಸ್ಟೇ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಸ್ನೇಹಿತರೆ ಹೋಮ್ ಸ್ಟೇ ಎಲ್ಲ ಬುಕ್ ಆಯಿತು. ಆ್ಯಕ್ಚುಲಿ ಯಾವ ಥರ ಇದೆ ಅಂದ್ಬಿಟ್ಟು ಹೋಮ್ ಸ್ಟೇ ತೋರಿಸ್ತೀನಿ ನೋಡಿ ನಿಮಗೆ. ಇದು ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸು, ಓಕೆನಾ? ಇಲ್ಲಿಂದ ಎಂಟ್ರೆನ್ಸು. ನೀವು ಒಳಗೆ ಬಂದಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಒಂದು ರೂಮ್ ಸಿಗುತ್ತೆ. ಎಲ್ಲ ಕ್ಲೀನಾಗೇ ಇದೆ, ಏನು ತೊಂದರೆ ಏನಿಲ್ಲ. ನೋಡಿ ಇಲ್ಲಿಬ್ಬರು ಮಲ್ಕೋಬೋದು, ಚೆನ್ನಾಗಿದೆ. ಇದು ವಾಶ್ರೂಮು. ವಾಶ್ರೂಮೆಲ್ಲ ನೀಟಾಗೇ ಇದೆ, ಬಿಸಿ ನೀರೆಲ್ಲ ಇದೆ ಇಲ್ಲೇ, ಚೆನ್ನಾಗಿದೆ. ಇದೊಂದು ರೂಮ್ ಆಯಿತು. ಮತ್ತು ಇಲ್ಲೊಂದು ರೂಮ್ ಇದೆ. ಈ ರೂಮ್ ಕೂಡ ಅಷ್ಟೇ. ಇದು ಆ್ಯಕ್ಚುಲಿ ನಾವು ತೊಗೊಂಡಿರೋದು ಹೋಮ್ ಸ್ಟೇ ಡಬಲ್ ರೂಮ್. ಸರಿಯಾ? ಇದು ಅಷ್ಟೇ ಕ್ಲೀನಾಗೇ ಇದೆ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಫೈರ್ ಕ್ಯಾಂಪ್ ಇದೆ. ಫೈರ್ ಕ್ಯಾಂಪ್ ನಮಗೇನು ಬೇಡ ಅಂತ ಅನಿಸುತ್ತೆ, ಅದಕ್ಕೇ ಫೈರ್ ಕ್ಯಾಂಪ್ ಏನು ಕುತ್ಕೊಳ್ಳಲ್ಲ. ಇಲ್ಲೇ ಆಚೆ ಕುತ್ಕೊಂಡ್ರೆ ಇಲ್ಲಿಂದ ಇದು ನಮ್ಮ ಹೋಮ್ ಸ್ಟೇ. ಇಲ್ಲಿ ಎಷ್ಟಾಯಿತು ಅಂತ ಅಂದರೆ ನಾವಿಬ್ಬರೇ ಅಲ್ವಾ ಆ್ಯಕ್ಚುಲಿ ಇರೋದು, ಅದರಿಂದ 1200 ರೂಪೀಸ್ ತೊಗೋತಾ ಇದ್ದಾರೆ. ಅಂದರೆ ಲೈಕ್ ಇವತ್ತು ನೈಟ್ ಮಲಗಿ ನಾಳೆ ಮಧ್ಯಾಹ್ನ ಚೆಕ್ಔಟ್ ಮಾಡೋ ಥರ. ಅಂದರೆ ಅದಕ್ಕೆ 1200 ರೂಪೀಸ್ ತೊಗೋತಾ ಇದ್ದಾರೆ. ಗ್ರೂಪಲ್ಲಿ ಬಂದರೆ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಒಂದು 4-5 ಜನ ಬಂತು ಅಂದರೆ ಅದೇ ನಿಮಗೆ ಜಾಸ್ತಿನೇ ತೊಗೋತಾರೆ. ನಿಮಗೆ ಸದ್ಯಕ್ಕೆ ಇಷ್ಟನೇ, ಇಬ್ಬರು ಇರೋದ್ರಿಂದ. ಇಬ್ಬರಿಗೆ 1200. ಆಮೇಲೆ ಗ್ರೂಪಲ್ಲಿ ಬಂದ್ಬಿಟ್ಟು ಬರೀ 1200 ಅಂತ ಅನ್ಕೋಬೇಡಿ, ಇಬ್ಬರು ಇರೋದ್ರಿಂದ ಅಷ್ಟೇ. ಸರಿ, ಇದಕ್ಕೆ ಇಷ್ಟೇ. ಇವತ್ತು ಒಂದು ಹೋಮ್ ಸ್ಟೇ ಎಲ್ಲ ಸೇರ್ಕೊಂಡಿದ್ದೀವಿ. ನಾಳೆ ಮತ್ತೆ ಬೇರೆ ವ್ಲಾಗ್ ಅಂದರೆ ಲೈಕ್ ಮಡಿಕೇರಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಮಡಿಕೇರಿಲಿ ನಮ್ಮ ಪ್ಲ್ಯಾನ್ ಬಂದು ಮಂಡಲ್ಪಟ್ಟಿ ಒಂದಿದೆ. ಮಂಡಲ್ಪಟ್ಟಿ ಮತ್ತು ಮಲ್ಲಳ್ಳಿ ಫಾಲ್ಸು, ಅಬ್ಬೆ ಫಾಲ್ಸು, ಈ 3 ಪ್ಲೇಸ್ನ ಕವರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟು ಇದ್ರ ಭಾಗ ಬರುತ್ತೆ, 2ನೇ ಭಾಗ. ಅದರಲ್ಲಿ ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಮಲ್ಲಳ್ಳಿ ಫಾಲ್ಸು, ಮಂಡಲ್ಪಟ್ಟಿ ಮತ್ತು ಅಬ್ಬೆ ಫಾಲ್ಸು, ಇದು 3 ನಾನು ನಿಮ್ಗೆ ನೆಕ್ಸ್ಟು ತೋರಿಸ್ತೀನಿ. ಇವತ್ತಿಗೆ ಇಷ್ಟೇ. ಸ್ಟೇ ಟ್ಯೂನ್, ಮತ್ತು ಸಿಗೋಣ ನಾಳೆ. ಸಿ ಯು, ಟಾಟಾ, ಬಾಯ್ ಬಾಯ್.